ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರು ವಿನ ವಿನ ನರ ನಾರಾಯಣ ಗುರು ಚರಿತಾಸೇಖರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತು ಹೇಳ ಹೊರಟ ವಿಚಾರ ತುಂಬಾ ಅದ್ಭುತವಾಗಿದೆ. ಸಂಪತ್ ಅನ್ನೋ ಒಬ್ಬ ಸಂಪತ್ ಕಾಳೆ ಅನ್ನೋರ ಈ ಒಂದು ಅನುಭವ ತುಂಬ ಚೆನ್ನಾಗಿದೆ. ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಆಸೆ ಇರುತ್ತೆ, ನಾನು ದುಡ್ಡು ಜಾಸ್ತಿ ಸಂಪಾದನೆ ಮಾಡಬೇಕು, ನಾನು ತುಂಬಾ ವೆಲ್ ಸೆಟಲ್ಡ್ ಆಗಬೇಕು ಅಂತ. ಇಂಥ ಒಂದು ಎಕ್ಸ್ಪೀರಿಯನ್ಸೇ ಇವತ್ತಿನ ಒಂದು ಮೂಲ ಒಂದು ಅನುಭವವಾಗಿದೆ. ಸಂಪತ್ ಅವರು ಮೂಲತಃ ಮಹಾರಾಷ್ಟ್ರದವರು. ಸಂಪತ್ಗೆ ಒಂದು ಆಸೆ ಇರುತ್ತೆ, ನಾನು ದುಬೈಗೆ ಹೋಗಬೇಕು, ದುಬೈಗೆ ಹೋಗಿ ಜಾಬ್ ಮಾಡಬೇಕು ಅನಿಸ್ತದೆ. ಅದರ ಪ್ರಕಾರ ಸಂಪತ್ ಅವರು ಚೆನ್ನಾಗಿ ಓದಿ ದುಬೈಯಲ್ಲಿ ಕೆಲಸನೂ ಸಂಪಾದನೆ ಮಾಡ್ಕೊತಾರೆ. ಸೊ ಆವಾಗ ಸ್ವಾಮಿ ಸಮರ್ಥರಿಗೂ ಇವ್ರಿಗೂ ಯಾವುದೇ ತರಹದ ಲಿಂಕ್ ಇರಲ್ಲ. ಓಕೆ, ಇಷ್ಟ ಆದಮೇಲೆ ಒಂದು ದಿವಸ ದುಬೈಗೇನೋ ಹೋಗ್ತಾರೆ. ಅವಾಗಿನ್ನೂ ಮದುವೆ ಏನೂ ಆಗಿರಲ್ಲ ಸಂಪತ್ ಅವರು. ದುಬೈಗೆ ಹೋದ್ಮೇಲೆ ಸೊ ಅಲ್ಲಿ ಆ ಕಂಪ್ನಿಯ ಒಂದು ಮ್ಯಾನೇಜರ್ಗೂ ಇವ್ರಿಗೂ ಯಾಕೋ ಬರಲ್ಲ. ಹೋಗಿ ಜಸ್ಟ್ 10 ತಿಂಗಳಲ್ಲಿ ರಿಟರ್ನ್ ಬಂದಿರ್ತಾರೆ. ಸಂಪತ್ ಅವರಿಗೆ ತುಂಬ ನೋವಾಗುತ್ತೆ. ಕನಸಿನ ಮೂಟೆಗಳನ್ನ ಹೊತ್ಕೊಂಡು ಹೋಗಿರ್ತಾರೆ. ಇಷ್ಟೆಲ್ಲ ಒಂದು ಮುರ್ಕೊಂಡು ವಾಪಸ್ ಬರಬೇಕನ್ನೋ ನೋವಿದೆಯಲ್ಲ, ತುಂಬ ಅಗಾಧವಾಗಿರ್ತಕ್ಕಂಥ ನೋವು. ಸೊ ಒಂದು ದಿವಸ ಆಗುತ್ತೆ, 2 ದಿವಸ ಆಗುತ್ತೆ, 1 ತಿಂಗಳು ಕಳೆಯುತ್ತೆ. ಎಷ್ಟು ಅಂತ ಕುಂದಿರ್ತೀರ. ಸೊ ಒಂದು ಕೆಲಸಕ್ಕೆ ಅಂತ ಒಂದು ಆಫೀಸಿಗೆ ಕೇಳ್ಕೊಂಬರೋಣ ಅಂಥೇಳಿ ಅಲ್ಲಿ ಹೋಗ್ತಾರೆ. ಹೋಗಿ ರಿಟರ್ನ್ ಬರುವಾಗ ಯೂಟ್ಯೂಬ್ ಓಪನ್ ಮಾಡ್ತಾ ಇರ್ತಾರೆ. ಅಲ್ಲಿ ಶ್ರೀ ಸ್ವಾಮಿ ಸಮರ್ಥರು 10 ದಿನ ಈ ಒಂದು ಮಂತ್ರನ ನೀವು ಪಠಣ ಮಾಡಿದ್ರೆ ನೀವು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡ್ಬೋದು ಅಂಥೇಳಿ ಒಂದು ವಾಟ್ಸಪ್ಪಲ್ಲಿ ಅದೊಂದು ಬಂದಿರುತ್ತೆ. ಸೊ ಹೀಗಿದ್ದಾಗ ಏನಾಗ್ಬಿಡುತ್ತೆ, ಇವರು ಅದನ್ನು ತಗೊಂಡು ಓಪನ್ ಮಾಡಿ ಅದರ ಮಂತ್ರನ ಬರ್ಕೊಂಡು ಇವರು ಪಠಣ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗೆ ಪ್ರೊಸೀಜರ್ ಇದು. ನಂಬಿಕೆ ವಿಶ್ವಾಸ ಇಟ್ಟು 10 ದಿವಸ ತುಂಬಾ ಭಯಭಕ್ತಿಯಿಂದ ಆ ಒಂದು ಸೇವೆ ಮಾಡ್ತಾರೆ. 10 ದಿವಸ ಆಗುತ್ತೆ, ಏನೂ ರಿಸಲ್ಟ್ ಬರಲ್ಲ. ಸೊ 15 ದಿವಸ ಆಗುತ್ತೆ, ಏನೂ ರಿಸಲ್ಟ್ ಬರಲ್ಲ. ಆದರೆ ಎಲ್ಲೋ ಇವ್ರಿಗೊಂದು ನಂಬಿಕೆ ಇರುತ್ತೆ, ಏನಾದರೂ ಒಂದು ಆಗ್ಬೋದು, ಬರ್ಬೋದು, ಸಿಗ್ಬೋದು ಅಂತೇಳಿ. ಆದರೆ ಮಹಾರಾಜರು ನಾವು ಅಂದ್ಕೊಂಡಿದ್ದು ಕೊಡಲ್ಲ. ಅವ್ರಿಗೇನು ಕೊಡಬೇಕು ಅನ್ನೋದನ್ನೇ ಮಹಾರಾಜರು ನಮಗೆ ಕೊಡೋದು ವೀಕ್ಷಕ. ಸೊ ಇಂಥ ಒಂದು ಸಿಚುವೇಶನಲ್ಲಿ ಏನಾಗುತ್ತೆ, ಒಂದು 21ನೇ ದಿವಸಕ್ಕೆ ಇವ್ರಿಗೆ ಒಂದು ಕಾಲ್ ಬರುತ್ತೆ. ಇಂಥ ಒಂದು ಕಂಪ್ನಿಯಲ್ಲಿ ಜಾಬ್ ಇದೆ ನಿಮಗೆ, ನೀವು ಮೊದಲು ಮಾಡಿರ್ತಕ್ಕಂಥ ಕಂಪ್ನಿಯಿಂದ ಒಬ್ಬ ಕೆಲಸಗಾರರು ನಿಮ್ಮ ಒಂದು ಬಗ್ಗೆ ನಮ್ಗೆ ಹೇಳಿದ್ರು ಅಂತ ಹೇಳಿ ಇವರು ಇಮೇಲ್ ಐಡಿಗೆ ಮೇಲ್ ಬರುತ್ತೆ. ಇವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಆದರೆ 10 ಡೇಸ್ ನಿಮಗೆ ಒಂದು ಟ್ರೈನಿಂಗ್ ಇರುತ್ತೆ. ಆ ಟ್ರೈನಿಂಗಲ್ಲಿ ಪಾಸ್ ಆದರೆ ನಿಮಗೆ ಆ ಜಾಬ್ ಸಿಗುತ್ತೆ. ಇವರು ತಿರ್ಗಾ ವಾಪಸ್ 10 ದಿವಸನೂ ಕೂಡ, ಅಂದರೆ ಕಂಟಿನ್ಯೂಸ್ ಆ ಮಂತ್ರ ಇವರು ಹೇಳ್ತಾನೆ ಇರ್ತಾರೆ. 10 ದಿವಸ ಅಂದರೂ ಕೂಡ 10 ದಿವಸಕ್ಕೆ ಇವರು ಬಿಟ್ಟಿರಲ್ಲ, ಮಾಡ್ತಾನೆ ಇರ್ತಾರೆ. ಆ ಒಂದು ವಿಶ್ವಾಸದ ಪ್ರಕಾರ ಆ ಒಂದು 10 ದಿವಸದ ಒಂದು ಟ್ರೈನಿಂಗಲ್ಲಿ ಇವರು ಪಾಸಾಗಿ ಕಂಪ್ನಿ ಕಡೆಯಿಂದ ಸಿಲೆಕ್ಟು ಆಗ್ತಾರೆ, ಹೋಗ್ತಾರೆ. ಹೋಗಿ ಆದಮೇಲೆ ಮದುವೆನೂ ಆಗುತ್ತೆ. ಸೊ ಒಂದು ದೊಡ್ಡ ಕಂಪ್ನಿಯಲ್ಲಿ ಒಂದು ಜಾಬ್ ಸಿಗೋದು ಅಷ್ಟು ಸುಲಭದ ಕೆಲಸ ಅಲ್ಲ ವೀಕ್ಷಕರೇ. ಸೊ ಕಳ್ಕೊಂಡಿರ್ತಕ್ಕಂಥ ಕೆಲಸ ಹುಡುಕೊಂಡು
ವಾಪಸ್ಸು ದುಬೈಗೆ ಹೋಗಿ ಕೆಲಸ ಮಾಡಬೇಕು ಅನ್ನೋ ಒಂದು ಕನಸು ಜಸ್ಟ್ ಒಂದು ಮಂತ್ರದಿಂದ ಹೆಂಗಾಗುತ್ತಲ್ಲ ಅನ್ನೋ ಒಂದು ಅವ್ರಿಗೇನೆ ಮಿರಾಕಲ್ಲು. ನಾನು ಇಂಥ ಒಂದು ಎಜುಕೇಟೆಡ್ ಪರ್ಸನ್ ಆಗಿಬಿಟ್ಟು ಇದನ್ನು ನಂಬಬೇಕಾ, ಇದು ಸಾಧ್ಯನಾ? ಆದರೆ ಮಹಾರಾಜರ ಹತ್ರ ಅಶಕ್ಯ ಹಿ ಶಕ್ಯ ಕರತೀರ ಸ್ವಾಮಿ ಅನ್ನೋ ಒಂದು ಹೆಸರಿದೆಯಲ್ಲ ಅವರಿಗೆ, ಅದು ಖಂಡಿತವಾಗಿಯೂ ಕೂಡ ಅದು ನಡೆಯುತ್ತೆ, ಅದರಲ್ಲಿ ಸಂಶಯನೇ ಇಲ್ಲ. ಸೊ ಇವ್ರಿಗೆ ದುಬೈಯಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಕಂಪ್ನಿ ಕೆಲಸನೂ ಸಿಗುತ್ತೆ. ಅಲ್ಲೇ ಒಬ್ಬ ಇಂಡಿಯನ್ ಹುಡುಗಿ ಕೂಡ ಅಲ್ಲಿರ್ತಾಳೆ. ಅವ್ರಿಗೂ ಇವ್ರಿಗೂ ಒಬ್ಬರನ್ನೊಬ್ರು ಇಷ್ಟಪಡ್ತಾರೆ, ಮದುವೆನೂ ಮಾಡ್ಕೋತಾರೆ. ಸೊ ಇವಾಗಲೂ ಈ ಒಂದು ಜೋಡಿ ದುಬೈಯಲ್ಲೇ ಇದೆ. ಸೊ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಕಷ್ಟ ಬರುತ್ತೆ, ನನಗೂ ಕಷ್ಟ ಇದೆ, ವಾಹನದಲ್ಲಿ ಎಲ್ಲರಿಗೂ ಕಷ್ಟ ಬರುತ್ತೆ. ಸೊ ವಿಶ್ವಾಸ ಬಿಡಬೇಡಿ ಅಂತ ನಾನು ನಿಮಗೆ ಹೇಳೋದು. ಓಕೆ, ಇಷ್ಟು ಹೇಳಿ ಈ ಒಂದು ಅನುಭವನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಅನುಭವ ತೊಗೊಂಡು ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜಯ ಜಯ ಸ್ವಾಮಿ ಸಮರ್ಥ.